ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾತ್ರಿ ಸುರಿದ ರಣಮಳೆಗೆ ಗದಗದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಬೆಣ್ಣೆಹಳ್ಳ. ಅಕ್ಕಪಕ್ಕದ ಜಮೀನಿಗೂ ಕೂಡ ಬೆಣ್ಣೆಹಳ್ಳದ ನೀರು ನುಗ್ಗಿದೆ. ನೀರು ನುಗ್ಗಿದಂತ ರಭಸಕ್ಕೆ ರೈತರು ಬೆಳೆದ ಬೆಳೆಗಳೆಲ್ಲ ನಾಶ ಆಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ ಬಳಿ ಈ ಭಾಗ ಜಮೀನುಗಳೆಲ್ಲ ಜಲಾವೃತವಾಗಿದೆ. ಈರುಳ್ಳಿ ಹಾಗೆ ಕಬ್ಬು ಸಂಪೂರ್ಣವಾಗಿ ನೀರು ಪಾಲಾಗಿದೆ. 100 ಎಕರೆ ಜಮೀನಿನಲ್ಲಿ ರೈತರು ಕಷ್ಟಪಟ್ಟು ಬೆಳೆದಿದ್ದಂತ ಬೆಳೆ ವರುಣ ಆಹುತಿ ಪಡೆದಿದ್ದಾನೆ. ಜಮೀನುಗಳಿಗೆ ನೀರು ನುಗ್ಗಿದ್ರಿಂದ ರೈತರು ಕೂಡ ಕಂಗಾಲಾಗಿದ್ದಾರೆ. ವರುಣನ ಆರ್ಭಟ ಮತ್ತೆ ಆರಂಭ ಆಗಿದೆ. ಅಲ್ಲಲ್ಲಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಗದಗದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಣ್ಣೆಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪರಿಣಾಮ ಜಮೀನುಗಳಿಗೂ ಕೂಡ ಬೆಣ್ಣೆಹಳ್ಳದ ನೀರು ನುಗ್ಗಿದೆ. ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ಪ್ರದೇಶಗಳ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ನೀರು ನುಗ್ಗಿರುವಂತ ರಭಸ ಹೇಗಿತ್ತು ಅಂತ ಹೇಳಿದ್ರೆ ರೈತ ಬೆಳೆದಿರುವಂತ ಬೆಳೆ ಎಲ್ಲ ನಾಶ ಆಗಿದೆ. ನಾವೇನ್ ತೋರಿಸ್ತಾ ಇದೀವಲ್ಲ ಇದು ಜಮೀನು. ನೀರು ನುಗ್ಗಿ ಕೆರೆ ರೀತಿಯಾಗಿ ಕಾಣಿಸ್ತಾ ಇದೆ. ರೈತರು ಯಾವ ರೀತಿಯಾಗಿ ಕಂಗಾಲಾಗಿ ನಿಂತಿದ್ದಾರೆ ನೋಡಿ. ಹಳ್ಳದ ಅಕ್ಕಪಕ್ಕ ಇರುವಂತಹ ಜಮೀನುಗಳಿದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಕೂತಿದ್ದಾರೆ ರೈತರು. ಕಷ್ಟಪಟ್ಟು ಬೆಳೆದಿದ್ದಂತ ಬೆಳೆ ಎಲ್ಲ ನೀರಿಗೆ ಆಹುತಿಯಾಗಿ ಹೋಗಿದೆ. ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ. ಅಷ್ಟರ ಮಟ್ಟಿಗೆ ವರುಣನ ಆರ್ಭಟ ಇತ್ತು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ನ ದೃಶ್ಯ ಇದು. ಈರುಳ್ಳಿ ಬೆಳೀತಾರೆ ಈ ಭಾಗದ ಜನ, ಕಬ್ಬು ಬೆಳೀತಾರೆ, ಎಲ್ಲ ಕೂಡ ಜಲಾವೃತವಾಗಿದೆ. ಇನ್ನು ಗದಗದಲ್ಲಿ 15 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಗದಗ ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಭಾರೀ ಮಳೆ ಸುರಿದಿದೆ. ಮಳೆಯ ಅಬ್ಬರಕ್ಕೆ ಗದಗ ಜಿಲ್ಲೆಯ ಜನ ಕಂಗಾಲಾಗಿದ್ದಾರೆ. ಲಕ್ಷ್ಮೀಶ್ವರ ತಾಲೂಕಿನ ಕುಂದ್ರಳ್ಳಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಗೆ ಮನೆಯಲ್ಲಿ ಕೂಡಿಟ್ಟಿದ್ದಂತ ಧಾನ್ಯಗಳೆಲ್ಲ ನೀರು ಪಾಲಾಗಿದೆ. ಮನೆಯಿಂದ ನೀರನ್ನ ಇದೀಗ ಹೊರ ಹಾಕ್ತಾ ಇದ್ದಾರೆ ಜನ. ರಾತ್ರಿ ಇಡೀ ನಿದ್ದೆ ಇಲ್ಲ, ಪರದಾಡಿದ್ದಾರೆ. ಇದೀಗ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿ ಈ ಭಾಗದ ಜನರ ಪಾಡು ಕೇಳಿ. 15 ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಜೋರಾಗಿ ಸುರಿದಿರುವಂತಹ ಮಳೆಯ ಪರಿಣಾಮ ಜನ ಕಂಗಾಲಾಗಿದ್ದಾರೆ. ಎಲ್ಲ ಅತಿಕ್ರಮಣ ಆಗಿದೆ ನೋಡ್ರಿ. ನೀರೆಲ್ಲ ಜಾಸ್ತಿ ಬಂದ ಎಲ್ಲ ತುಂಬ ಮನೆನ ರಾತ್ರಿಯಿಂದ ಉಪವಾಸ ಇದ್ದೀವಿ ಸರ್. ಹಿಂಗಾಗೈತೆ ಇದ ಫಸ್ಟ್ ಅಲ್ಲ ಹಿಂಗಾಗೋದು. ಇದ ಫಸ್ಟ್ ಸರ್ ಸರ್ ಇದ ಫಸ್ಟ್ ಸಲ ಆಗಿದ್ದಾರೆ ಸರ್. ಹಿರಿಯರಿಗೆ ಗೊತ್ತಿಲ್ಲ. ಹಿರಿಯರಿಗೆ ಗೊತ್ತಿಲ್ಲ.